ನನ್ನ ಹಿರಿಯಣ್ಣ ಸಮಾನರಾದ ವಿಶ್ವನಾಥ್ ಅಣ್ಣನವರೇ, ನನ್ನ ಕಿರಿಯ ಸಹೋದರ ಸಮಾನರಾದ ಅಲೋಕ್ ವಿಶ್ವನಾಥ್ರವರೇ, ಯಲಹಂಕ ಕ್ಷೇತ್ರದಿಂದ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಸುಪುತ್ರರಾಗಿರ್ತಕ್ಕಂಥ ಅಲೋಕ್ ವಿಶ್ವಣ್ಣನವರಿಗೂ ಸಹ ಅಂತಿಮ ಘಟ್ಟ ವಂದನಾರ್ಪಣೆ. ಭಾರತಾಂಬೆಯ ಗೊತ್ತಿರೋ ಹಾಗೆ ನಮ್ಮ ಯಲಹಂಕದ ಜನಪ್ರಿಯ ಶಾಸಕರಾದ ವಿಶ್ವನಾಥ್ ಅಣ್ಣ ಅವರು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದರು. ಇಡೀ ಅವರ ತಂಡ ಬಂದಿತ್ತು. ತುಂಬ ಖುಷಿಯಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು. ನಾವೇನು ಇಡೀ ಚಿಕ್ಕಬಳ್ಳಾಪುರ ನಗರದಲ್ಲಿ ಸುಮಾರು 10,000 ಹೊದಿಕೆಗಳು, ಬೆಡ್ಶೀಟ್ಗಳನ್ನ, ಜೊತೆಗೆ ಜೂಟ್ ಬ್ಯಾಗ್ಸ್ನ ಪ್ಲಾಸ್ಟಿಕ್ ಮುಕ್ತ ಮಾಡೋ ಕಡೆಗೆ ಕೊಡುವಂತಹ ಒಂದು ಕೆಲಸಕ್ಕೆ ಚಾಲನೆ ಕೊಡಬೇಕಾಗಿತ್ತು. ವಿಶ್ವಣ್ಣನವರು ಕರೆದ್ವಿ. ನಮ್ಮ ಆಹ್ವಾನವನ್ನು ಮನ್ನಿಸಿ ಅವರು ಬಂದು ಇವತ್ತು ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿದ್ದರು. ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಈಗ ತಾನೇ ಮುಗಿದಿದೆ ಸರ್. ಈಗ ನಿಮ್ಮ ಕಾರ್ಯಕ್ರಮ ಕುರಿತು ವಿಶ್ವನಾಥ್ ಅವರು ಸಂತಸವನ್ನು ವ್ಯಕ್ತಪಡಿಸಿದರು. ಇಂಥ ಯುವಕರು ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬಂದರೆ ಇನ್ನೂ ಹೆಚ್ಚಿನ ಸೇವೆ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಕೂಡ ಹೇಳ್ತೀನಿ. ಏನು ಅನಿಸುತ್ತೆ? ನಿಜಕ್ಕೂ ಖುಷಿ ಆಯಿತು. ಅಂತಹ ಒಬ್ಬ ಮುತ್ಸದ್ದಿ ನಾಯಕ, ಅಭಿವೃದ್ಧಿಯ ಹರಿಕಾರ ಅವರು ನನ್ನಂಥ ಒಬ್ಬ ಸಾಮಾನ್ಯ ಯುವಕರನ್ನು ನೋಡಿ ನಿನಗೆ ಒಂದು ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳಿದಾಗ ನಮ್ಮಲ್ಲಿರೋ ಆತ್ಮವಿಶ್ವಾಸ 100 ಪಟ್ಟು ಜಾಸ್ತಿ ಆಗುತ್ತೆ. ಆ ಒಂದು ಕೆಲಸವನ್ನು ಇವತ್ತು ಅಣ್ಣ ಮಾಡಿಬಿಟ್ಟು ಹೋಗಿದ್ದಾರೆ. ಅವರ ಏನು ಆಶಯ ಇದೆ ಅದಕ್ಕೆ ಯಾವತ್ತೂ ಚ್ಯುತಿ ಬರ್ದಿರೋ ಹಾಗೆ, ಅವರಿಗೆ ಹೆಮ್ಮೆ ತರೋ ಹಾಗೆ ನಾನು ನಡ್ಕೊತೀನಿ ಅನ್ನೋದು ನನ್ನ ಭಾವನೆ. ನೀವು ಜಿಲ್ಲಾಧ್ಯಕ್ಷರಾಗಿ ನಿಮ್ಮ ಜಿಲ್ಲಾಧ್ಯಕ್ಷರ ಸ್ಥಾನ ಕೈ ತಪ್ಪಿದ್ದಕ್ಕೆ ಅವರು ಕೂಡ ಕಳವಳ ವ್ಯಕ್ತಪಡಿಸ್ತಿದ್ದಾರೆ. ಇಂಥವ್ರಿಗೆ ಅಧಿಕಾರ ಇರಬೇಕಾಗೋದು ಸಣ್ಣ ಪುಟ್ಟ ತಪ್ಪುಗಳಿಂದ ಈ ರೀತಿ ಆಗಿದೆ. ಮುಂದಿನ ದಿನದಲ್ಲಿ ಆ ರೀತಿ ಆಗದಿರೋ ಹಂಗೆ ನೋಡ್ಕೊತೀವಿ ಅಂತ ಕೂಡ ಹೇಳಿದ್ರು. ಏನು ಹೇಳ್ತೀವಿ? ಅವರು ನಾನು ಆಗಲೇ ಹೇಳ್ದಂಗೆ ತುಂಬ ಅನುಭವಿ ರಾಜಕಾರಣಿ. ಅವರು ಹೇಳಿದಾಗೇ ಏನೋ ಒಂದಷ್ಟು ಸಣ್ಣ ಪುಟ್ಟ ಗೊಂದಲಗಳ ಕಾರಣದಿಂದ ಯಾವುದೇ ಕಾರಣ ಇಲ್ಲದೆ ಇದ್ದರೂ ಸಹ ನನಗೆ ಜಿಲ್ಲಾಧ್ಯಕ್ಷ ಪಟ್ಟ ಬಂದಿದ್ದು ನನಗೆ ಹೋಯ್ತು. ಏನು ತೊಂದರೆ ಇಲ್ಲ. ಆದರೆ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ತಾರೆ. ಅಂದರೆ ಯಾರು ಏನೋ ಮಾಡೋಕ್ಕೆ ಹೋದರೆ ಅದು ವರವಾಗಿ ಪರಿಣಾಮ ಆಗುತ್ತೆ. ಆ ಒಂದು ಪ್ರಸಂಗ ನನಗೆ ಇಡೀ ರಾಜ್ಯದಲ್ಲಿ ಸಂದೀಪ್ ರೆಡ್ಡಿ ಯಾರು ಅನ್ನೋದನ್ನು ತೋರಿಸ್ಕೊಟ್ಟು, ನನಗೆ ಯಾವುದೋ ಒಂದು ಪದವಿ ಇರಲೇಬೇಕು ಅಂತಿಲ್ಲ ಸೇವೆ ಮಾಡೋಕ್ಕೆ. ಅದು ನನ್ನ ಪಕ್ಷದ ಸೇವೆ ಇರ್ಬೋದು ಅಥವಾ ಜನಗಳ ಸೇವೆ ಇರ್ಬೋದು. ಯಾವುದೇ ಪದವಿ ಇಲ್ಲದೇ ಇದ್ದರೂ ಸಹ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದೆಲ್ಲ ಈಗ ಮುಗಿದು ಹೋದಂತಹ ಅಧ್ಯಾಯ. ಈಗ ಏನಿದ್ರೂ ಮುಂದೆ ನನ್ನ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಿ 2028ಕ್ಕೆ ನನ್ನ ನಮ್ಮ ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಏನೇನು ಕೆಲಸ ಮಾಡಬೇಕು, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ. ಸರಿ, ತುಂಬ ಚೆನ್ನಾಗಿ ನಿರಾಶ್ರಿತರಿಗೆ ಇವತ್ತು 10,000 ಬೆಡ್ಶೀಟ್ಗಳು, ಬ್ಯಾಗುಗಳನ್ನು ಒಬ್ಬ ಯೂತ್ ಐಕಾನ್ ಸಂದೀಪ್ ರೆಡ್ಡಿ ಅಣ್ಣನವರು ವಿತರಣೆ ಮಾಡಿದ್ದಾರೆ. ನಿಜವಾಗ್ಲೂ ಇಂಥ ಅವಕಾಶ ಯಾರೊಬ್ಬರಿಗೂ ಸಿಗೋದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಜನ ಇವತ್ತು ಏನು ಅಂತ ಸಂದೀಪ್ ಅಣ್ಣನ ಗುರುತಿಸಿದ್ದಾರೆ. ಮುಂದಿನ ದಿನ ಎಲೆಕ್ಷನ್ ಬಂದಾಗ ಕೂಡ ಅವರು ಏನು ಅಂತ ಜನ ಅಭಿಪ್ರಾಯಗಳನ್ನು ತಿಳಿಸ್ತಾರೆ. ಖಂಡಿತವಾಗ್ಲೂ ನಾವು ಸಂದೀಪ್ ಅಣ್ಣನ ಜೊತೆ ಯೂತ್ಸ್ ಐಕಾನ್ಸ್ ಏನಿದೆ ಇವತ್ತು ಎಲ್ಲ 20ರಿಂದ 30 ವರ್ಷ ಒಳಗಡೆ ಜನ ಬಂದು ಯೂತ್ಸು ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆಲ್ಲರಿಗೂ ಮತ್ತು ಸ್ವಾಗತ ಬಯಸುತ್ತಾ, ಚಿಕ್ಕಬಳ್ಳಾಪುರ ಮುಂದಿನ ದಿನಗಳಲ್ಲಿ ಸಂದೀಪ್ ಅಣ್ಣ MLA ಆಗಬೇಕನ್ನೋದೇ ನಮ್ಮ ಆಕಾಂಕ್ಷಿ. ಅವರಿಗೆ ಒಂದು ಅವಕಾಶ ಕೊಡೋಣ ಅಂತೇಳಿ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಅವ್ರ ಜೊತೆ ನಿಂತು ಈ ಸೇವೆಯನ್ನು ಮಾಡಿದ್ದೀವಿ. ಇಂಥ ಕಾರ್ಯಕ್ರಮ ಇದುವರೆಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದಿಲ್ಲ. ಇದೇ ಮೊದಲ ಬಾರಿಗೆ ತುಂಬ ಚೆನ್ನಾಗಿ ನಡೆದಿದೆ ಅಂತ ಹೇಳ್ಬಿಟ್ಟು ನಾವು ಸಂದೀಪ್ ಅಣ್ಣನವ್ರಿಗೆ ನಮ್ಮೆಲ್ಲ ಐಕಾನ್ ಕಡೆಯಿಂದ ಅಭಿನಂದನೆಗಳು ತಿಳಿಸ್ತೀವಿ ಸರ್.